ಟೈಮ್ ಇವಾಗ ಆಲ್ಮೋಸ್ಟು 5:45. 11ನೇ ತಾರೀಕು ಪ್ರಶ್ವಿದು ಬರ್ಡೇ ಇದೆ. ಇವತ್ತು 9ನೇ ತಾರೀಕು. ನಾಳೆ ಟೈಮ್ ಇರಲಿಲ್ಲ ಅಂತ ಇವತ್ತೇ ಅವಳಿಗೆ ಒಂದು ಬಟ್ಟೆ ತೊಗೊಂಬರೋಣ ಅಂತ ಹೋದರೆ ಇವಳ ಆಟ ನೋಡಿ ಹಿಂಗಿದೆ. ಇಲ್ಲೋಡು ಹಾಯ್ ಮಾಡು. ಇವಳು ಕೈಗೆ ಸಿಗೋ ಪಾರ್ಟಿ ಅಲ್ಲ. ಬನ್ನಿ ರೋಡಲ್ಲಿ ಸಿಗೋಣ. ವೆದರು ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ನಮಗೆ ಕೋಲ್ಡು ಕಾಫ್ ಆಗಿಬಿಟ್ಟು ಈ ವೆದರ್ಗೆ ಅದು ಹೋಗ್ತಾನೇ ಇಲ್ಲ. ನಾವು ಸದ್ಯಕ್ಕೆ ಬಸವೇಶ್ವರನಗರದಿಂದ ಮಲ್ಲೇಶ್ವರಂ ಕಡೆಗೆ ಹೊರಟಿದ್ದೀವಿ. ಈ ಚಿಕ್ಕ ಮಕ್ಕಳು ಬಟ್ಟೆ ಎಷ್ಟು ಕಾಸ್ಟ್ಲಿ ಗೊತ್ತಾ, ಭಯಂಕರ ಗುರು, ಶಾಕ್ ಆಗ್ಬಿಡ್ತೀವಿ ನಾವು ನೋಡಿದ್ರೆ. ಇದೆ ಫೇಮಸ್ ಗಂಗಮಾತಮೆ ಕನ್ವೆನ್ಷನ್ ಸೆಂಟರ್. ಇವತ್ತು ಸಂಡೇ ಬೇರೆ, ಎಲ್ಲೋ ಪಾರ್ಕಿಂಗ್ ಸಿಗಲ್ಲ. ಅಪ್ಪಿ ತಪ್ಪಿ ಕಾರಲ್ಲಿ ಬಂದುಬಿಟ್ರೆ 1 ಕಿಲೋಮೀಟ್ರ್ ದೂರ ಗಾಡಿ ಪಾರ್ಕ್ ಮಾಡಿ ಬರಬೇಕಾಗುತ್ತೆ. कल किती वाजता नाही येऊ चलाल तुका तू कोण कमी मोठी म्हटले पप्पाने सांगल तुका. ಏನೇನೋ ಮಾತಾಡ್ತಾ ಇದೆಯಲ್ಲ ನೀನು. ನನ್ನ ಪಾಡಕ್ಕೆ ನಾನು ಬಂದು ಗಾಡಿ ತೆಗ್ದಿದ್ದೀನಿ. ಅವಳೇ ನನ್ನ ಮೇಲೆ ಹೇಳ್ತಾವಳಲ್ಲ ಅವಳು. ಎಷ್ಟು ರಶ್ ಗುರು, ಫುಲ್ ಗಾಡಿಗಳು. ಏನೋ ಆಗ್ತಾ ಇದೆ ಗ್ರೌಂಡ್ ತರ, ಈ ಸ್ಕೂಲ್ ಇದು ಗ್ರೌಂಡ್ ತರ ಏನೋ ಆಗ್ತಾ ಇದೆ ಅಂದ್ರೆ. ಎಲ್ಲ ಲೆಫ್ಟ್ ಇಂಡಿಕೇಟರ್, ರೈಟ್ ಇಂಡಿಕೇಟರ್ ಎಲ್ಲ ಹಾಕೋದು ಗಾಡಿ. ಏನಂದ್ರೆ 2 ವೀಲರ್ ಸ್ವಲ್ಪ ಪರವಾಗಿಲ್ಲ, ಎಲ್ಲ ಒಂದು ಜಾಗದಲ್ಲಿ ಸಿಗುತ್ತೆ. ಏನೋ ಹಾಕಿದ್ದಾರೆ ಅಲ್ಲಿ. ದಿಸ್ ಪ್ರಾಪರ್ಟಿ ಇಸ್ ನಾಟ್ ಫಾರ್ ಸೇಲ್, ಬಿಲಾಂಗ್ಸ್ ಟು ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಓಕೆ, ಪ್ರಾಪರ್ಟಿ ಸ್ಕೂಲ್ ಬಸ್ ಯಾವ್ದಾನ ಕಾಣಿಸ್ಬಿಟ್ರೆ ಸಾಕು, ಸ್ಕೂಲ್ ಬಸ್ಸಲ್ಲಿ ಹೋಗ್ತೀನಿ ಅಂತಾಳೆ. ನೀನೇ ಊಟ ಮಾಡಬೇಕು, ಊಟ ಮಾಡಿಕೊಂಡು ಕೂತ್ಕೋ ಅಂದರೆ ಅದು ಮಾತ್ರ ಆಗಲ್ಲ. ಜಾಗನೇ ಇಲ್ಲ, ತೆಗ್ದಿದ ತಕ್ಷಣ ಆಗ್ತಾವ್ರು ಜನ. ಅಲ್ಲಿ ಅಲ್ಲಿ ತೆಗಿತಾರೆ ಅನ್ಸುತ್ತೆ ನೋಡಿ. ಇಲ್ಲ, ಪಾರ್ಕ್ ಮಾಡ್ತಾರೆ, ಅವ್ರು ತೆಗಿತಾರೆ ಅಷ್ಟೇ. ತೆಗಿತಾರೆ ಅಲ್ಲಿ ನಾವು ಪಾರ್ಕ್ ಮಾಡ್ತೀವಿ. ನಿಂಗೆ ಬಟ್ಟೆ ಫೈನಲಿ ಫೌಂಡ್ ದ ಪ್ಲೇಸ್. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO. Babe, I don't even care if we stay home. Put our to-do list on ice. Crank the AC to 79 and make a little island right here. And there ain't a palm tree in sight, but there's not a cloud in your blue eyes. If we need a drink, I'll be the bartender. I got a 5th of Patron and a blender. Baby, slipping on a swimsuit is overrated. ಅಲ್ಲಿ ಒಂದು ಪ್ರಶ್ನೆ, ಇಲ್ಲಿ ಒಂದು ಪ್ರಶ್ನೆ. ಅಲ್ಲಲ್ಲ ಮನೆ. ಓಕೆ, ಈ ಹುಡುಗಿ ಯಾವ ಕಲರ್ ತೋರಿಸಿದ್ರು ಬೇಡ ಅಂತಿದ್ದಲ್ಲ. ಈ ಕಡೆ ತಿರ್ಗಿಸು, ತಿರುಗು, ಹಾಕೋ, ಇಡು. ಹೆದರ್ ಅಶಿ, ಹೆದರ್ ಹೆದರ್ ಹೆದರ್. ಇಲ್ಲಿ ನೋಡು, ಚೆನ್ನಾಗಿದೆಯಾ? ಏನು ಆಚೆಗೆ ಬಂದ್ಬಿಡ್ತು. ಹೆಂಗಿದೆ?
ಚೆನ್ನಾಗಿದೆಯಾ? ಹೆಂಗಿದೆ ಹೇಳು? ಅಷ್ಟು ಸಿಗ್ನಲ್ ಗ್ರೀನ್, ಗೋ ಫಾರ್ ಇಟ್. ಈ ಜಾಗ ಬಂದು ಈ ರಾಜಾಜಿನಗರ ರಾಮ ಮಂದಿರ ಗ್ರೌಂಡ್ ಹತ್ರ. ನಾವಿಲ್ಲಿ ಯಾವಾಗಲೂ ದೋಸೆ ತಿಂತೀವಿ. ಹೋಗ್ತಾನೆ ಇಲ್ವಲ್ಲ ರೋಡ್ ರೈಟ್. ಇಲ್ಲಿ ಇದು ಅನ್ನಪೂರ್ಣೇಶ್ವರಿ ದೋಸೆ ಪಾಯಿಂಟ್. ಈ ಕಡೆ ಬರೋರು ಇಲ್ಲಿ ದೋಸೆ ತಿನ್ನಿ, ಸಗದಾಗಿರುತ್ತೆ. ಟೋ ವೆಹಿಕಲ್ ನಾವು ರೈಟ್ ಹೋಗ್ಬೇಕು. ರೋಡ್ ಅದು ಅನ್ನೋದು ಹೋಗಿದೆ, ಗುಂಡಿ ಬಿದ್ದುಬಿಟ್ಟಿದೆ. ಪ್ರಶು ಹಿಂದೆ ಕುತ್ಕೊಂಡು ಸೈಡ್ ಬಿಡಿ ಅಂತ ಇದೆ. ಇಷ್ಟು ಆ್ಯಕ್ಚುಲಿ ರೋಡ್ ಸಿಕ್ಕಾಪಟ್ಟೆ ಅಗಲ ಇದೆ, ಬಟ್ ಎರಡೂ ಕಡೆ ನೋಡಿ ರೋಡು ಫುಲ್ಲು ಕವರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಪಾರ್ಕಿಂಗ್ ಅವರೇ ಮಾಡ್ಕೊಂಡಿರೋ ಪಾರ್ಕಿಂಗು, ಏನು ಗೌರ್ಮೆಂಟಲ್ಲಿ ಬರ್ದು ಇಲ್ಲಂತೂ ಅರ್ಧ ಕವರ್ ಆಗಿಬಿಟ್ಟಿದೆ ಗುರು, ಮುಕ್ಕಾಲು ಭಾಗ ಕವರ್ ಆಗಿಬಿಟ್ಟಿದೆ ರೋಡ್. ಈ ಕಡೆನೂ ಗಾಡಿ, ಆ ಕಡೆನೂ ಗಾಡಿ. ಯಾಪ ದೇವ್ರೆ, ಎಷ್ಟು ಇನ್ಕ್ರೀಸ್ ಆಗೋದು. ರಶ್ಮಿ ನೋಡಿ ನಿಂತ್ಕೊಂಡಿದೆ. ಬಾ ಹಿಡ್ಕೋತೀನಿ ಅಷ್ಟೆ. ನೋಡಿ ಕುಣಿತಾ ಇದ್ದಾಳೆ ರಾಣಿ. ಒಟ್ನಲ್ಲಿ ಅವಳಿಗೆ ಆಚೆ ಕರ್ಕೊಂಬಂದ್ಬಿಡ್ಬೇಕು. ಆಚೆ ಕರ್ಕೊಂಬಂದ್ಬಿಟ್ರೆ ಮುಗೀತು, ಸಾಕು. ಊಟ ಬೇಡ, ನೀರು ಬೇಡ, ಏನು ಬೇಡ ಅಲ್ವಾ ಪ್ರಶ್ವಿ? ಹಾಂ ಹೌದಲ್ಲ? ಏಯ್ ಕಂಪೇರ್ ಟು ನೆನ್ನೆ ಇವತ್ತು ಸ್ವಲ್ಪ ಓಡಾಡ್ಬೋದು. ಈ ಕಡೆ ಫುಟ್ಪಾತಲ್ಲಿ ಏನು ಯಾರೂ ಇಲ್ಲವೇ ಇಲ್ಲ. ನೆನ್ನೆ ಇಷ್ಟೊಂದು ಜನ ಇದ್ರು ತಾನೆ ಈ ಕಡೆನೂ, ಇವತ್ತಿಲ್ಲಿ ಯಾರೂ ಇಲ್ಲವೇ ಇಲ್ಲ. ನೆನ್ನೆ ಯಾರೋ ಒಬ್ರು ಆಂಟಿ ನಮಗೆ ಬೈತಾಯಿದ್ರು ಅಂದರೆ ಹೇಳ್ತಾಯಿದ್ರು, ನಮ್ಮದು ವೀಡಿಯೋ ಮಾಡಬೇಡಿ ಇವಾಗ ಅಂತ. ಫುಟ್ಪಾತಲ್ಲಿ ಮಾಡೋದೆಲ್ಲ ಎತ್ತಿಸ್ತಾ ಇದ್ರಲ್ಲ ಅದಕ್ಕೆ. ಆ್ಯಕ್ಚುಲಿ ಈಗ ಇಲ್ಲಿ ಯಾಕಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು, ಸಾಯಂಕಾಲದಂಗೆ ಬರ್ತಾರೆ ಅನ್ಸುತ್ತೆ, ಭಯಂಕರ ಬಿಸಿಲು. ರಶ್ವಿ ಇನ್ನೊಂದು ರೌಂಡ್ ಬಟ್ಟೆ ನೋಡೋಕ್ಕಂತ ಬಂದಿದ್ದಾಳೆ. ನೋಡ್ತಾ ಇದ್ದಾಳೆ ಬಟ್ಟೆ. ಯಾವ್ದು ಬೇಕು ಪ್ರಶ್ವಿ? ಹಾಂ, ಲಿಫ್ಟ್ ಕಡೆ ಹೋಗ್ಬಾರ್ದು, ಈ ಕಡೆ ಹೋಗಿ. ಓಕೆ ಸುಂದರ್, ನಿಂತ್ಕೋ.